ಈ ಮಠಕ್ಕೆ 2 ದ್ವಾರಗಳಿದೆ. ಅದು ಮುಖ್ಯ ದ್ವಾರ, ಇದೊಂದು ಮುಖ್ಯ ದ್ವಾರ, 2 ದ್ವಾರಗಳಿದೆ. ಇದು ಕೂಡ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಮುಖ್ಯ ದ್ವಾರ. ಮೇಲ್ಭಾಗದಲ್ಲಿ ಶಿಲಾಬಾಲಿಕೆಗಳು ಅಥವಾ ಶಿಲ್ಪಿ ಶಾಸ್ತ್ರ ಬಗ್ಗೆ ಎಲ್ಲವನ್ನೂ ಮಾಡಿದ್ದಾರೆ. ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು. ಇವತ್ತು ಈ ದೇವಸ್ಥಾನ ನೀವು ಏನ್ ನೋಡ್ತಿದ್ದೀರೋ ಹೊರಾಂಗಗಳು, ಹಲವಾರು ಭಜನಾ ಕಾರ್ಯಕ್ರಮಗಳು ಮತ್ತೆ ಜಾತ್ರೋತ್ಸವಗಳು, ಆರಾಧನೆಗಳು ಇಲ್ಲಿ ನಡೀತಿರುತ್ತೆ. ಇಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಗುರು ಪೌರ್ಣಮಿ ಮತ್ತೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಆರಾಧನೆ ತುಂಬಾ ವಿಜೃಂಭಣೆಯಿಂದ ನಡೀತಕ್ಕಂಥ ಒಂದು ಆ ಸಮಯ ಆಗಿರ್ತದೆ. ಇಲ್ಲಿ ಹೊರಾಂಗಣದಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ನಡೀತಾ ಇರ್ತದೆ, ಪ್ರತಿನಿತ್ಯ ನಡೀತಿರುತ್ತದೆ. ಇವತ್ತು ನಾವು ಪ್ರವೇಶ ಮಾಡಿದ ಕೂಡಲೇ ಗೋವನ್ನ ದರ್ಶನ ಮಾಡಿದ್ವಿ. ನಾವು ಹೇಳ್ತಾನೆ ಇರ್ತೀರಿ ಗೃಹ ಪ್ರವೇಶ ಮಾಡುವಾಗ ಗೋ ಪ್ರವೇಶ ಆಗಬೇಕು ಅಂತ. ನಾವು ಪ್ರವೇಶ ಮಾಡಿದ ಕೂಡಲೇ ನಮ್ಮನ್ನು ಸ್ವಾಗತ ಮಾಡಿದ್ದು ಗೋ. ಅದಕ್ಕೂ ಕೂಡ ನಮಸ್ಕರಿಸ್ತಾ ನಾವು ಇವತ್ತು ಕಾರ್ಯಕ್ರಮಗಳನ್ನ ಮುಂದುವರ್ಸ್ತಾ ಹೋಗ್ತಾ ಇರ್ತೀವಿ. ಗೋವನ್ನ ನಮಸ್ಕಾರ ಮಾಡಿಕೊಂಡು ಈಗ ಬ್ರಹ್ಮಯ್ಯನವರ ಗೃಹ ಪ್ರವೇಶ ಮಾಡೋಣ. ಬನ್ನಿ ಹೋಗೋಣ. ಈ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮುಖ್ಯ ದ್ವಾರ ಏನಿದೆಯೋ ಅದರ ಎದುರಾಗಿ ಒಂದು ದಾರಿ ಸಿಗುತ್ತೆ. ಅವ್ರ ಮನೆಗೆ ಹೋಗಿರ್ತಕ್ಕಂಥ ದಾರಿ. ಆ ದಾರಿಯಲ್ಲಿ ನಾವು ನಡ್ಕೊತಾ ಹೋಗ್ತಾ ಇದ್ದೀವಿ. ಇಲ್ಲಿ ಗಾಡಿಗಳಲ್ಲಿ ನಡ್ಕೊಂತ ಹೋಗೋದು ಕಷ್ಟ ಆದ್ರೆ ಗಾಡಿಗಳಲ್ಲೂ ಕೂಡ ಬರ್ಬೋದು. ಈ ವೃದ್ಧರು ಬರ್ತಾರೆ, ಮತ್ತೆ ವಯಸ್ಸಾಗಿರ್ತಕ್ಕಂಥವ್ರು, ಕೈಲಾಗದೆ ಇರ್ತಕ್ಕಂಥವ್ರು ಕೂಡ ಇಲ್ಲಿ ಕಾರಲ್ಲೂ ಕೂಡ ನಾವು ಪ್ರವೇಶವನ್ನ ಮಾಡ್ಬೋದು. ಅವರ ಜೀವ ಸಮಾಧಿ, ಪೋತಲೂರು ವೀರಬ್ರಹ್ಮೇಂದ್ರ ಜೀವ ಸಮಾಧಿ ಬಿಟ್ಟು ಇವತ್ತು ನಾವು ಗೋವನ್ನ ನಮಸ್ಕಾರ ಮಾಡಿಕೊಂಡು ವೀರಬ್ರಹ್ಮೇಂದ್ರ ಸ್ವಾಮಿ ಗೃಹವನ್ನ ಪ್ರವೇಶ ಮಾಡಿದ್ದೀವಿ. ಇವತ್ತು ನೀವು ನೋಡ್ತಿರ ಹಾಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಶ್ರೀ ಮಧ್ವಿರಾಟ್ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮನೆಯಲ್ಲಿ ಮುಂಭಾಗದಲ್ಲಿ ನಾವು ನಿಂತಿದ್ದೀವಿ. ಇವತ್ತು ಈ ಬಾಗಲನ್ನ ನೋಡೋಂಥ ಪುಣ್ಯ, ಮತ್ತೆ ಅವರು ತುಳಿದಿರ್ತಕ್ಕಂಥ ಹೊಸಲು, ಅವ್ರು ಓಡಾಡಿರ್ತಕ್ಕಂಥ ಜಾಗ ನೋಡೋದಕ್ಕೆ ನಾವೇ ಧನ್ಯರು. ಈ ಕಾಲದಲ್ಲಿ ಕಲಿಯುಗದಲ್ಲಿ ಅವರ ದರ್ಶನ ಪಡೆದು ಅವ್ರ ಮನೆಗಳನ್ನ ನೋಡೋ ಅಂತ ಭಾಗ್ಯಗಳು ನಮಗ್ ಸಿಕ್ಕಿದೆ ಅಂತ ನಾವು ಅನ್ಕೊಂಡಿದೀವಿ. ಈ ವಿಡಿಯೋ ಮುಖಾಂತರ ನೀವು ನೋಡಿ, ನೀವು ಧೈರ್ಯ ಆಗಿ ಅಂತ ನಾವು ಕೇಳ್ಕೊಂತೀವಿ. ನೋಡಿ, ಇದೇ ಮುಖ್ಯ ದ್ವಾರ. ಅವ್ರು ಮುಟ್ಟಿರ್ತಕ್ಕಂಥ ಬಾಗಿಲುಗಳನ್ನ ನಾವೇ ಮುಟ್ಟು ಕೂಡ ನಮಸ್ಕಾರ ಮಾಡ್ಕೊಂತೀವಿ. ಅವ್ರ ಆಶೀರ್ವಾದ ನಿಮ್ಮಗಳ ಮೇಲೆ ಇರಲಿ ಸದಾ ಅಂತ ನಾವು ಕೂಡ ಅವ್ರು ಕೇಳ್ಕೊಂತೀವಿ. ಆ ಒಳಗಡೆಯನ್ನ ಒಂದು ಪ್ರವೇಶವನ್ನ ಮಾಡೋಣ. ಬ್ರಹ್ಮಯ್ಯನವರ ಇರ್ತಕ್ಕಂಥ, ವಾಸ ಮಾಡಿರ್ತಕ್ಕಂಥ ಒಂದು ಮನೆ ಆಗಿರುತ್ತದೆ. ಸುಮಾರು 300ರಿಂದ 400 ವರ್ಷಗಳ ಕಾಲ ಹಳೆ ಮನೆ ಇದು. ಇದು ಹಿಂಬಾಗ್ಲು, ನಮ್ಮ ಹಳ್ಳಿ ಭಾಷೆಯಲ್ಲಿ, ಹಾಡು ಭಾಷೆಯಲ್ಲಿ ಮಾತಾಡ್ತೀವಿ ಹಿತ್ತಲು ಬಾಗ್ಲು ಅಂತ. ಅದು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಹಿತ್ತಲು ಬಾಗ್ಲಿದು. ಅದು ಮುಖ್ಯ ದ್ವಾರ. ನಾವು ತಲಬಾಗ್ಲು ಅಂತ ಏನ್ ಹೇಳ್ತಿರೋ ಅದು ತಲಬಾಗ್ಲು, ಇದು ಹಿತ್ತಲು ಬಾಗ್ಲು. ನಾವು ಹೊರಗಡೆ ಓಡಾಡೋದಕ್ಕೆ ಮತ್ತೆ ಬಟ್ಟೆಗಳೆಲ್ಲ ಒಗೆಯೋದಕ್ಕೆ, ಒಂದು ಸಂಸಾರ ಅಂದ್ರೆ ಇರುತ್ತಲ್ಲ, ಅದಕ್ಕೋಸ್ಕರ ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥ ಬಾಗ್ಲಿದು. ಇತ್ತೀಚೆಗೆ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದಾರೆ, ಅದಕ್ಕೋಸ್ಕರ ಈ ಕಲ್ಲುಗಳೆಲ್ಲ ನಿಮ್ಗೆ ಹೊಸದಾಗಿ ಕಾಣ್ತಿದೆ. ಈ ಮನೆ ಮಾತ್ರ 300ರಿಂದ 400 ವರ್ಷಗಳ ಹಳೇ ಮನೆ ಆಗಿರ್ತದೆ. ಇದ್ರ ಒಳಗಡೆ ಛಾಯಾಚಿತ್ರ ಗ್ರಹಣ ನಿಷೇಧಿಸಿರ್ತಾರೆ, ಅದಕ್ಕೋಸ್ಕರ ಅದ್ರೊಳಗಡೆ ಒಂದು ಛಾಯಾಚಿತ್ರ ಗ್ರಹಣ ಮಾಡೋದಕ್ಕಾಗಿಲ್ಲ. ನಾವಾಗಲೇ ಹೋಗಿ ದರ್ಶನ ಮಾಡಿಕೊಂಡು ವೀರವಸಂತರಾಯರ ಮತ್ತೆ ವೀರಬ್ರಹ್ಮೇಂದ್ರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂಡು ಬರ್ತೀವಿ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಬಾವಿ. ಇದು ಪವಾಡನೆ ಅಂತ ಹೇಳ್ಬೋದು. ವೀರವಸಂತರಾಯರು, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಎಷ್ಟೋ ಪವಾಡವನ್ನ, ಸಾವಿರಾರು ಪವಾಡಗಳನ್ನ ಮಾಡಿದ್ದಾರೆ. ಅದರಲ್ಲಿ ಇದು ಒಂದು ಕೂಡ. ಈ ಬಾವಿಯನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬಹುದು. ಇನ್ನು ಮುಂಚೆ ಇದೆಲ್ಲ ಇರಲಿಲ್ಲ, ಇತ್ತೀಚೆಗೆ ಇದನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥ ಬಾವಿ ಆಗಿದೆ. ಇದು ನೋಡಿ, ನಮ್ಮ ಒಂದು
ಬಾವಿಗಳು ಕಟ್ಟಬೇಕಾದ್ರೆ ಆ ಕಡೆ ಸುತ್ತ ಕಟ್ಟಡಗಳನ್ನ ಕಟ್ಟಿ ಏನೇನೋ ಒಂದು ಕಲ್ಲುಗಳೆಲ್ಲ ಜೋಡಿಸಿರ್ತಾರೆ. ಇದಾಗಲ್ಲ, ಹಾಗೆ ಮಣ್ಣಲ್ಲೇ ಹಗೆದು ಬಿಟ್ಟಿದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು. ನೋಡಿ, ಇದರದ ಬಾವಿ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಊರಿನ ಜನಗಳೆಲ್ಲ ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಬಹಿಷ್ಕಾರವನ್ನ ಹಾಕ್ತಾರೆ. ಇವರಿಗೆ ಅನ್ನ ನೀರು ಯಾವುದೇ ಒಂದು ಊರು ಗ್ರಾಮಸ್ಥರಿಂದ ಅನುಕೂಲ ಕೊಡಬಾರ್ದು, ನೀರನ್ನು ಕೂಡ ಒಂದು ಕೊಡಬಾರ್ದು ಅಂತ ಒಂದು ನಿಷೇಧ ಮಾಡ್ತಾರೆ. ಆ ನಿಷೇಧ ಮಾಡಿದಾಗ ಅವರು ಒಂದೇ ರಾತ್ರಿಯಲ್ಲಿ ಆ ಜಿಂಕೆ ಕೊಂಬು ಅಂತಕ್ಕಂಥದ್ದು ಏನಿರುತ್ತೋ ಅದನ್ನ ತಗೊಂಡು ಒಂದೇ ರಾತ್ರಿಯಲ್ಲಿ ಈ ಬಾವಿನ ತೋಡಿರ್ತಕ್ಕಂಥದ್ದು. ನಾವಿವತ್ತೊಂದು ಬೋರ್ವೆಲ್ ಹಾಕ್ಬೇಕಿದ್ರೇನೆ ಎಷ್ಟೋ ಗಂಟೆ ಕಾಲ ತಗೊಂತೀವಿ ನಾವು, ಅಥವಾ ಒಂದು ಹಳ್ಳ ತೋಡ್ಬೇಕಾದ್ರೇನೆ ಎಷ್ಟೋ ಗಂಟೆ ಕಾಲ, ಎಷ್ಟೋ ಆಯಾಸ ಆಗುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಏನಾದ್ರೂ ಒಂದು ಹೇಳಿ ತುಂಬಾ ದಿವಸಗಳು ಮುಂದುವರುತ್ತೆ. ನೋಡಿ, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮಹಾನ್ ಭಾವರು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗಿದ್ರೆ ಸಾಕು ನಮ್ಗೆ. ನೋಡಿ, ಇದು ಒಂದು ರಾತ್ರಿಯಲ್ಲಿ ತೋಡಿ ನಿಲ್ಸಿದರೆ ಈ ಬಾವಿಯನ್ನ ತೋಡಿದ್ಮೇಲೆ ಇಲ್ಲಿ ಇರ್ತಕ್ಕಂಥ ದರಿದ್ರಗಳು ಕೂಡ, ನೀರಿಗೆ ಇರ್ತಕ್ಕಂಥ ದರಿದ್ರಗಳೇ ಹೊರಟೋಗಿದೆ, ಸಮೃದ್ಧಿಯಾಗಿದೆ. ಇಲ್ಲಿ ಎಂತ ಬೇಸಿಗೆ ಬಂದರೂ ಕೂಡ ಇಲ್ಲಿ ನೀರು ಸಮೃದ್ಧಿಯಾಗಿರ್ತದೆ. ಇನ್ನೊಂದು ವಿಶೇಷತೆ ಈ ಬಾವಿದೆ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ಕಡೆಯಲ್ಲಿ ಉಪ್ಪು ನೀರು ಸಿಗುತ್ತೆ, ಕುಡಿಯೋದಕ್ಕೆ ಯೋಗ್ಯವಲ್ಲ ಆಗ್ತಿರ್ತಕ್ಕಂಥ ನೀರು. ಈ ಬಾವಿಯಲ್ಲಿ ಮಾತ್ರ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತೋಡಿರ್ತಕ್ಕಂಥ ಬಾವಿ ಸಿಹಿ ನೀರಾಗಿರುತ್ತೆ. ಇದನ್ನ ಕೆಲವರು ಇಲ್ಲಿ ಗಾಲಿಗಳು ಕೂಡ ಹಾಕಿರ್ತಾರೆ. ಇದು ಬರೀ ಬಾವಿ ನೀರೆಲ್ಲ, ಇದು ತೀರ್ಥ ಅಂತಾನೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ಯಾರು ಬೇಕಿದ್ರು ಬಾವಿ ನೀರು ಸೇದ್ಬೋದು. ಬಾವಿ ನೀರು ಸೇರಿ ಈ ನೀರನ್ನ ಸ್ವಲ್ಪ ತೀರ್ಥ ತರ ನಾವು ಸೇವನೆಯನ್ನ ಮಾಡ್ತೀವಿ. ಸೇವನೆ ಮಾಡಿ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಂಡ್ವಿ. ಇವತ್ತು ನಮ್ಮ ಭಾಗ್ಯ ಅಂತ ಅನ್ಕೊಬೋದು. ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ತೋಡಿರ್ತಕ್ಕಂಥ ಬಾವಿಯಲ್ಲಿ ನೀರನ್ನು ಸೇದಿ ಅದನ್ನ ತೀರ್ಥ ಮುಖಾಂತರ ಸೇವನೆ ಮಾಡಿ ಅದನ್ನ ನೀರನ್ನ ಸ್ಪರ್ಶ ಮಾಡ್ತಿದ್ರಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಭಾಗ್ಯನೇ ಅಂತ ನಾವು ಅನ್ಕೊಂತೀವಿ. ನೀವೆಲ್ಲರೂ ಬಂದು ಬಾವಿಯನ್ನ ನೋಡಿ, ಅಲ್ಲಿ ನೀರು ಸೇದಿ ಅದನ್ನ ತೀರ್ಥ ಸೇವನೆ ಮಾಡಿ, ಕೆಲವೊಂದು ಸ್ವಲ್ಪ ಮನೆಗಳಿಗೂ ತಗೊಂಡೋಗಿ ಇಟ್ಟು ಮನೆಗಳಿಗೂ ಪ್ರೋಕ್ಷಣೆ ಮಾಡಿ, ಹಲವಾರು ದರಿದ್ರಗಳು ಹೋಗೋದಕ್ಕೆ ಹೋಗುತ್ತೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ.